ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ನಮಗೀಗಾಗಲೇ GPT ಮತ್ತು HSTR AM ಸಂಬಂಧಪಟ್ಟಿರುವಂತಹ ಕನ್ನಡ ಶಿಕ್ಷಕ ನೇಮಕಾತಿಯ ಪಠ್ಯಕ್ರಮ ತಿಳಿದಿದೆ, ಗೊತ್ತಾಗಿದೆ, ಎಲ್ಲ ನೋಡ್ಕೊಂಡಿದ್ದೀವಿ. ಇವತ್ತಿನಿಂದ ಆ ಪಠ್ಯಕ್ರಮ ಆಧಾರಿತವಾಗಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. GPTಗೆ ಸಪ್ರೇಟು, HSTRಗೆ ಸಪ್ರೇಟು ಅಂತ ಓದ್ಕೊಂಬೇಡಿ. ಒಂದ್ಸಲ ಸಿಲೆಬಸ್ನ ನೋಡಿ, ಕೇಳೋ ವಿಧಾನ ಬೇರೆ ಥರ ಇದ್ರೂ ಅಲ್ಲಿರೋಂಥ ಸಿಲೆಬಸ್ ಒಂದೇನೇನೆ. ಹಾಗಾಗಿ ಎರಡನ್ನೂ ಕ್ಲಬ್ ಮಾಡಿಕೊಂಡು ಎಕ್ಸ್ಟ್ರಾ ಯಾವುದು ಓದ್ಕೊಬೇಕೋ ಅದನ್ನು ಮಾತ್ರ ಓದ್ಕೊಳ್ಳಿ. ಈಗ ನಾನು ಮಾಡ್ತಿರೋದು ಅದೇನೆ ನೋಡಿ. AMಗೆ ಕನ್ನಡ ಸಾಹಿತ್ಯ ಚರಿತ್ರೆ ಪಂಪ ಪೂರ್ವ ಯುಗ ಇದನ್ನು ತಗೊಂಡಿದ್ದೀನಿ. ಇನ್ನು GPTನಲ್ಲಿ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ, ಶಾಸನಗಳು, ಪಂಪ ಪೂರ್ವ ಯುಗ ಇಷ್ಟನ್ನು ಮಾಡ್ತೀನಿ. ಇನ್ನು ಪಾರ್ಟ್ 2ನಲ್ಲಿ ಇದರದೇ ಮುಂದುವರಿದ ಭಾಗ ಪಂಪ ಪೂರ್ವ ಯುಗದ ಕವಿಗಳು, ಕವಿರಾಜ ಮಾರ್ಗ ಮತ್ತು ವಡ್ಡಾರಾಧನೆ ಇಷ್ಟರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ಇನ್ನೂ ಬ್ರೀಫಾಗಿ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಆರಂಭಿಕ ಕುರುಹುಗಳಿಂದ ಹಿಡಿದು ಪಂಪನವರೆಗೆ ಯಾವೆಲ್ಲ ವಿಷಯಾಂಶಗಳನ್ನು ನಾವು ಕಲ್ತ್ಕೊಬೇಕು ಅನ್ನೋದೇ ಈ ಟಾಪಿಕ್ಕು. ಓಕೆನಾ? ಸಾಧ್ಯವಾದಷ್ಟು ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವು ಆಲ್ರೆಡಿ ಓದಿರ್ತೀರಾ, ಒಂದು ರೆಫರೆನ್ಸ್ ಆಗಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸರಿ, ಶುರು ಮಾಡೋಣವಾ? ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆ ಏನು ಹಿಂಗಂದರೆ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲಿಂದ ಆರಂಭ ಆಯಿತು, ಆರಂಭ ಆಗೋದಕ್ಕೆ ಕಾರಣಗಳೇನು, ಅದರ ಆರಂಭಿಕ ಕುರುಹುಗಳು ನಮಗೆ ಸಿಕ್ಕಿದವ, ಈ ಎಲ್ಲ ಅಂಶಗಳನ್ನು ನಾವು ಈ ಟಾಪಿಕಲ್ಲಿ ಅಧ್ಯಯನ ಮಾಡಬೇಕು. ಓಕೆನಾ? ಪೂರ್ವ ಪೀಠಿಕೆ ಅಂದರೆ ಇದೇನೇನೆ. ಸಾಹಿತ್ಯ ಉಗಮವನ್ನು ನಾವು ಭಾಷೆಯ ಉಗಮದಿಂದಲೇ ಗುರುತಿಸಬೇಕಾಗುತ್ತೆ. ಯಾಕಂದರೆ ಭಾಷೆಯ ಉಗಮದೊಂದಿಗೆ ಸಾಹಿತ್ಯ ಉದಯ ಆಯಿತು. ಒಂದು ಕಾಲದಲ್ಲಿ ಭಾಷೆನೇ ಸಾಹಿತ್ಯ ಆಗಿತ್ತು ಅಲ್ವಾ? ಜಾನಪದ ಸಾಹಿತ್ಯವನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಸಾಹಿತ್ಯಕ್ಕೆ ಬಾಯಿಯೇ ಆಧಾರವಾಗಿತ್ತು. ಲಿಪಿ ಇಲ್ಲದ, ಕರ್ತೃ ಯಾರೆಂದೂ ತಿಳಿಯದ, ತಿದ್ದುಪಡಿಯನ್ನು ಮಾಡಬಹುದಾಗಿರುವಂತಹ ಜಾನಪದ ಸಾಹಿತ್ಯ ಇತ್ತು. ನೋಡಿ, ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ವಿಶೇಷವಾಗಿರುವಂಥ ಸ್ಥಾನವನ್ನು ಪಡ್ಕೊಂಡಿರುವಂಥ ಸಾಹಿತ್ಯ ಯಾವುದಾದ್ರೂ ಇದ್ದರೆ ಅದು ಜಾನಪದ ಸಾಹಿತ್ಯನೇ. ಆದರೆ ಇದಕ್ಕೆ ಲಿಪಿ ಇದೆಯಾ? ಇಲ್ಲ. ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಸಾಹಿತ್ಯ ಈ ಜಾನಪದ ಸಾಹಿತ್ಯ. ಈಗ ಅದನ್ನು ಲಿಪಿಯಲ್ಲಿ ಇಳಿಸ್ಬಿಟ್ಟಿದ್ದಾರೆ ಬಿಡಿ, ಗ್ರಂಥಸ್ಥವಾಗಿಸಿದ್ದಾರೆ. ಜಾನಪದ ಸಾಹಿತ್ಯವನ್ನೆಲ್ಲ ಮುಂದಿನ ಪೀಳಿಗೆಗೂ ಬೇಕು, ಅಧ್ಯಯನಕ್ಕೆ ಯೋಗ್ಯವಾಗಿದೆ ಅಂತ ಎಲ್ಲವನ್ನ ಬರೆದಿಡ್ತಾ ಇದ್ದಾರೆ. ಅದು ಬೇರೆ. ಆದರೆ ನಾನು ಮಾತಾಡ್ತಾ ಇರೋವಂಥದ್ದು ಆರಂಭಿಕ ಘಟ್ಟದ್ದು, ನೆನಪಿರಲಿ. ನೋಡಿ, ಪ್ರಪಂಚದ ತುಂಬ ಸಾಕಷ್ಟು ಭಾಷೆಗಳಿದ್ದಾವೆ. ಒಂದು ಭಾಷೆ ಇದೆ ಅಂತಂದರೆ ಅಲ್ಲಿ ಸಾಹಿತ್ಯ ಕೂಡ ಇದ್ದೇ ಇರುತ್ತೆ. ಹಾಗೆ ನಮ್ಮ ಕನ್ನಡ ಭಾಷೆಗೂ ಕೂಡ ಉನ್ನತವಾಗಿರುವಂಥ ಸಾಹಿತ್ಯ ಚರಿತ್ರೆ ಇದೆ ಅಂತ ನಾವು ಕಣ್ಮುಚ್ಕೊಂಡು ಹೇಳ್ಬೋದು. ನಮ್ಮ ಭಾಷೆನಲ್ಲೇ ಅಂತ ಗತ್ತು ಗಮ್ಮತ್ತು ವೈಖರಿ ಇದೆ ಅಂತ ಅಂದರೆ ಇನ್ನು ಸಾಹಿತ್ಯದಲ್ಲಿ ಇರೋದಿಲ್ವಾ? ಅದನ್ನು ತಿಳ್ಕೊಬೇಕು ಅಂದರೆ ನಾವು ಬೇರೆ ಏನೂ ಮಾಡಬೇಕಾಗಿಲ್ಲ. ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ತಿಳ್ಕೊಂಬಿಟ್ರೆ ಸಾಕು. ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಾಗಿಲನ್ನು ಅದೇ ತೆರೆದುಕೊಡುತ್ತೆ. ಇಂಥ ಪ್ರಮುಖ ವಿಷಯಾಂಶಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾವು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆಯನ್ನು ಅಂದಾಜಿಸ್ಬೋದು. ಯಾವುದಾದ್ರು ಕೆಲವು ಆಧಾರಗಳು ಅಂತ ನೋಡೋದಾದರೆ, ಮೊದಲನೇದಾಗಿ ಅನ್ಯ ದೇಶೀಯ ಅಥವಾ ಅನ್ಯ ಭಾಷೆಯಲ್ಲಿ ದೊರೆಯುವಂತಹ ಪ್ರಾಚೀನ ಅವಶೇಷಗಳು. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಎಷ್ಟು ಪ್ರಾಚೀನವಾದದ್ದು ಅಂತ ನೋಡೋದಕ್ಕೆ ಅನ್ಯ ದೇಶದಲ್ಲಿ, ಬೇರೆ ಭಾಷೆಯಲ್ಲಿ ಸಿಗುವಂತಹ ಪ್ರಾಚೀನ ಅವಶೇಷಗಳನ್ನು ಗಮನಿಸಬೇಕು. ಎರಡನೇದು, ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡದಲ್ಲಿ ದೊರೆತಿರುವಂತಹ ಪ್ರಾಚೀನ ಶಾಸನಗಳಲ್ಲಿ ನಮ್ಮ ಕನ್ನಡ ಭಾಷೆಯ ಕುರುಹುಗಳನ್ನು ಗಮನಿಸಬೇಕು. ಮೂರನೇದು, ಕವಿರಾಜ ಮಾರ್ಗದಲ್ಲಿ ದೊರೆತಿರುವಂತಹ ಆಧಾರಗಳು. ನಾಲ್ಕನೇದು, ಇತರ ಗ್ರಂಥಗಳಲ್ಲಿ ದೊರೆಯುವಂತಹ ಆಧಾರಗಳು. ಇವು ಏನು ಹೇಳ್ತವೆ, ನಮ್ಮ ಕನ್ನಡ ಭಾಷೆ ಬಹಳ ಸಮೃದ್ಧಿಯಾಗಿ ಉತ್ಕೃಷ್ಟವಾಗಿ ಬಹಳ ಹಿಂದೆಯೇ ಇತ್ತು. ಕನ್ನಡ ಭಾಷೆ ಇದೆ ಅಂದರೆ ಅಲ್ಲಿ ಖಂಡಿತವಾಗ್ಲೂ ಸಾಹಿತ್ಯನೂ ಇದ್ದೇ ಇರಬೇಕು ಅಂತ ಅಲ್ವಾ? ನೋಡಿ, ಮೊದಲನೇದಾಗಿ ಅನ್ಯ ದೇಶೀಯ ಪ್ರಾಚೀನ ಅವಶೇಷಗಳನ್ನು ಗಮನಿಸೋದಾದರೆ, ಈಜಿಪ್ಟಿನ ನೈಲ್ ನದಿಯ ದಕ್ಷಿಣ ಭಾಗದಲ್ಲಿ ಸಂಶೋಧನೆ ನಡೆಸಿದಾಗ ಅಲ್ಲಿ ಆಕ್ಸರಿಂಕಸ್ ಪ್ಯಾಪರೈ ಅನ್ನೋ ಗ್ರೀಕ್ ಪ್ರಹಸನ ಒಂದು ಸಿಗುತ್ತೆ. ಅದರಲ್ಲಿ ಕನ್ನಡದ ಮಾತುಗಳಿದ್ದಾವೆ ಅಂತ ಪತ್ತೆ ಹಚ್ಚಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ, ಕ್ರಿಸ್ತಶಕ 2ನೇ ಶತಮಾನಕ್ಕಿಂತಲೂ ಮುಂಚೆನೇ ನಮ್ಮ ಕನ್ನಡ ಭಾಷೆ ಬಂದರು ಭಾಗದಲ್ಲಿ ವ್ಯಾವಹಾರಿಕ ಭಾಷೆಯಾಗಿ ಬಳಕೆಯಾಗ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಗೋವಿಂದಪ್ಪಯವರು ಗ್ರೀಕ್ ಮೂಲವನ್ನು ಪರಿಶೀಲಿಸಿದಾಗ ಅಲ್ಲಿ ಬಳಕೆ ಆಗಿರುವಂತಹ, ಉಲ್ಲೇಖ ಆಗಿರುವಂತಹ ಮಾತುಗಳು ನಮ್ಮ ಕನ್ನಡದ್ದೇ ಅಂತ ಹೇಳ್ತಾರೆ. ಯಾರು? ಗೋವಿಂದಪ್ಪಯ್ಯಗಳು. ಯಾವುದದು ಅಂದರೆ ದೀನಾರ್ ಮತ್ತು ದಮ್ಮಾರ, ಇದು ಕನ್ನಡ ಪದ ಅಂತ ಗೋವಿಂದಪ್ಪಯ್ಯವರು ಹೇಳ್ತಾರೆ. ಈಜಿಪ್ಟಲ್ಲಿ ಸಿಕ್ಕಿರುವಂತಹ ಆಕ್ಸರಿಂಕಸ್ ಪ್ಯಾಪರೈ ಅನ್ನೋ ಗ್ರೀಕ್ ಪ್ರಹಸನದಲ್ಲಿ ಕನ್ನಡದ ಮಾತುಗಳಿದ್ದಾವೆ. ಇನ್ನು ಅನ್ಯ ಭಾಷೆಗೆ ತಗೊಂಡ್ರೆ, ಶಾತವಾಹನರ ದೊರೆ ಹಾಲರಾಜ ಇದ್ರಲ್ವಾ, ಅವರು ಪ್ರಾಕೃತದಲ್ಲಿ ಗಾಥಾ ಸಪ್ತಸತಿ ಅನ್ನೋ ಒಂದು ಕಾವ್ಯವನ್ನು ಬರೀತಾರೆ. ಈ ಒಂದು ಕೃತಿಯನ್ನು ಗೋವಿಂದಪ್ಪಯ್ಯವರು ಪರಿಶೀಲನೆ ಮಾಡಿದಾಗ ಇದರಲ್ಲಿ ಪೊಟ್ಟ ಅಂದರೆ ಹೊಟ್ಟೆ, ತುಪ್ಪ ಇದು ನಾಮಪದಗಳು, ಪೆಟ್ಟು, ತೀರ್ ಇದು ಧಾತುಗಳು. ಪೆಟ್ಟು ಅಂದರೆ ಹೊಡೆ, ತೀರ್ ಅಂದರೆ ಶಕ್ಯನಾಗು, ಸಮರ್ಥನಾಗು ಅನ್ನೋ ಅರ್ಥ, ಇದು ಧಾತುಗಳು. ರೊಟ್ಟಿ, ಊರೋ
ಈ ಥರ ಅನೇಕ ಕನ್ನಡ ಶಬ್ದಗಳನ್ನು ಗೋವಿಂದಪ್ಪಯವರು ಈ ಗಾಥಾ ಸಪ್ತಸತಿ ಅನ್ನೋ ಪದ್ಯ ಕಾವ್ಯದಲ್ಲಿ ಗುರುತಿಸಿದ್ದಾರೆ. ಇಲ್ಲಿ ಒಂದಂಶವನ್ನು ಗಮನಿಸಿ, ನಾವೇನಾದರೂ ಕೃತಿಯನ್ನು ಬರೀಬೇಕು ಅಂತಂದರೆ ನಮಗಿಂತಲೂ ಅದ್ಭುತವಾಗಿ ಬರೆದಿರುವಂತಹ ಕೃತಿ ಅಥವಾ ಕೃತಿಕಾರನ ಕೃತಿಯಿಂದ ಕೆಲವೊಂದು ಪದಗಳನ್ನು ತೊಗೊಂಡು ಬರಿತೀವಲ್ವ, ಲೈಕ್ ಅದೇ ಥರನೇ ಇಲ್ಲೂ ಕೂಡ ಹಾಲ ಬರೆದಿರುವಂತಹ ಗಾಥಾ ಸಪ್ತಸತಿಯಲ್ಲಿ ನಾಮಪದಗಳು ಪೊಟ್ಟ ಮತ್ತು ತುಪ್ಪ ಅಂತ ಇದ್ದಾವಲ್ವ, ಈ ನಾಮಪದಗಳನ್ನು ಆಗ ಬಳಕೆಯಲ್ಲಿದ್ದಂತಹ ಕನ್ನಡದಿಂದ ತಗೊಂಡಿದ್ದಾರೆ. ಇನ್ನು ಧಾತುಗಳಿದಾವಲ್ಲ, ಪೆಟ್ಟು, ತೀರ್ ಅನ್ನೋದು, ಇದು ಬಹುಶಃ ಕ್ರಿಯಾಪದದ ಮೂಲ ಪ್ರಕೃತಿಗಳನ್ನು ಈ ಪ್ರಾಕೃತ ಭಾಷೆ ತನಗಿಂತ ಸಮೃದ್ಧವಾಗಿರುವಂತಹ, ಸಮೃದ್ಧ ಅಂದರೆ ಸಾಹಿತ್ಯ ಸಂಪತ್ತಿನಿಂದ ಇರ್ಬೋದು ಅಥವಾ ಭಾಷೆಯಿಂದಲೂ ಇರ್ಬೋದು, ಅಂತಹ ಭಾಷೆಯಿಂದಲೇ ಎರವಲಾಗಿ ಪಡ್ಕೊಂಡಿದೆ ಈ ಧಾತುಗಳನ್ನು ಅಂತ. ಒಟ್ಟಿನಲ್ಲಿ ನಮ್ಮ ಕನ್ನಡದಿಂದಲೂ ತೊಗೊಂಡಿದ್ದಾವೆ ಅಲ್ವಾ. ಸೊ ಹಾಗಾಗಿ ಪ್ರಾಕೃತ ಕನ್ನಡದಿಂದ ಎರವಲಾಗಿ ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ಏನು ಗೊತ್ತಾಗುತ್ತೆ, ಸುಮಾರು 1 ಮತ್ತು 2ನೇ ಶತಮಾನಕ್ಕಿಂತಲೂ ಮುಂಚೆನೇ ನಮ್ಮ ಕನ್ನಡ ಕಾವ್ಯ ರೂಪವನ್ನು ಪಡ್ಕೊಂಡಿತ್ತು ಅಂತ ಈ ಮೂಲಕ ನಾವು ಊಹೆ ಮಾಡ್ಬೋದು, ಗಾಥಾ ಸಪ್ತಸತಿಯ ಮೂಲಕ. ಇನ್ನು ನೆಕ್ಸ್ಟ್ ಟಾಲೆಮಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಕ್ರಿಸ್ತಶಕ ಸುಮಾರು 150ರ ಕಾಲಘಟ್ಟದ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಟಾಲೆಮಿ. ಇವರ ಕೃತಿನಲ್ಲಿ ನಮ್ಮ ಮಂಗಳೂರು, ಆಮೇಲೆ ಬಸ್ರೂರು, ನಿತ್ರಿಯ, ನೇತ್ರಾವತಿಯ ತೀರ, ಈ ಒಂದು ಸ್ಥಳನಾಮಗಳನ್ನು ಅವ್ರ ಕೃತಿನಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ಅಂದರೆ ಕನ್ನಡ ನಾಡಿನ ಕರಾವಳಿ ತೀರವನ್ನು ತನ್ನ ಗ್ರಂಥದಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಕರ್ನಾಟಕದ ಸ್ಥಳಗಳ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಕನ್ನಡ ಭಾಷೆ ಸಮೃದ್ಧಿಯಾಗಿತ್ತು ಅಂತ ಅರ್ಥ ಅಲ್ವಾ. ಇನ್ನು ತಮಿಳು ಕಾವ್ಯ ಆಗಿರುವಂತಹ ಶಿಲಪ್ಪಾದಿಗಾರಂ, ಈ ಕೃತಿನಲ್ಲೂ ಕೂಡ ನಮ್ಮ ಕನ್ನಡಿಗರನ್ನು ಕರುನಾಡರ್ ಅಂತ ಸಂಬೋಧಿಸಿದ್ದಾರೆ. ಇನ್ನು ಕ್ರಿಸ್ತ ಪೂರ್ವದ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟ ಮತ್ತು ಕರ್ನಾಟಕ ಅನ್ನೋ ಶಬ್ದಗಳನ್ನು ಕೂಡ ನಾವು ಕಾಣ್ಬೋದು. ನೋಡಿ, ಇವೆಲ್ಲ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯ ಕುರಿತು ಸಾರುವಂತಹ ಪ್ರಾಚೀನ ಅವಶೇಷಗಳ ಮಾಹಿತಿ, ಆಧಾರಗಳು. ಇನ್ನು ನೆಕ್ಸ್ಟ್ ಪ್ರಾಚೀನ ಶಾಸನಗಳಲ್ಲಿ ಸಿಗುವಂತಹ ಆಧಾರಗಳನ್ನು ಗಮನಿಸಿದಾಗ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಿಲಾ ಶಾಸನದಲ್ಲಿ ದೊರೆತಿರುವಂತಹ ಇಸಿಲಾ ಅನ್ನೋ ಪದ, ಇದು ಬ್ರಹ್ಮಗಿರಿ ಶಾಸನದಲ್ಲಿ ಬರುವಂಥದ್ದು, ಕನ್ನಡದ ಮೊದಲ ಪ್ರಾಚೀನ ಪದ ಅಂತ DLN ಅವರು ಹೇಳ್ತಾರೆ. ನೆಕ್ಸ್ಟ್ MH ಕೃಷ್ಣಯ್ಯ ಅವರು ಪತ್ತೆ ಹಚ್ಚಿದಂತಹ ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನದಲ್ಲೂ ಕೂಡ ಕನ್ನಡದ ಪದಗಳಿದ್ದಾವೆ, ಅದರ ಭಾಷೆಯೇ ಪೂರ್ವದ ಹಳಗನ್ನಡ. ಹಾಗೆ HS ಗೋಪಾಲರಾಯರು ಪತ್ತೆ ಹಚ್ಚಿದಂತಹ ಜಲಗಾರ ದಿಬ್ಬದ ಶಾಸನ ಕ್ರಿಸ್ತಶಕ 350ರ ಶಾಸನ, ಇದು ಕೂಡ ನಮ್ಮ ಕನ್ನಡ ನಾಡಿನ ಕನ್ನಡ ಭಾಷೆಯ ಹಿರಿಮೆಯನ್ನು ಸಾರುತ್ತೆ. ಇನ್ನು ಬಾದಾಮಿ ಶಾಸನ ಯಾರಿಗೆ ಗೊತ್ತಿಲ್ಲ, ಕನ್ನಡದ ಮೊದಲ ತ್ರಿಪದಿ ಶಾಸನ ಬಾದಾಮಿ ಶಾಸನ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ, ಈ ತ್ರಿಪದಿಯನ್ನು ಒಳಗೊಂಡಿರುವಂಥದ್ದು. ಇದು ಕೂಡ ನಮ್ಮ ಕನ್ನಡ ಭಾಷೆಯ ಹಿರಿಮೆಯನ್ನು ಸಾರುತ್ತೆ. ಅಂದರೆ ಎಷ್ಟು ಕನ್ನಡ ಭಾಷೆ ಹಿಂದಿನದು ಅನ್ನೋದಕ್ಕೆ ಈ ಎಲ್ಲ ಎಕ್ಸಾಂಪಲ್ಸ್. ಸಿರಗುಂದದ ಶಾಸನ ಕ್ರಿಸ್ತಶಕ ಸುಮಾರು 480ರ ಗಂಗರ ದುರ್ವಿನೀತನಿಗೆ ಸಂಬಂಧಪಟ್ಟಿರುವಂತಹ ಶಾಸನ, ಪೂರ್ವದ ಹಳಗನ್ನಡದ್ದು ಇದು. ಇನ್ನು ಜೂರಾ ಶಾಸನ ಮಧ್ಯಪ್ರದೇಶದಲ್ಲಿರುವಂಥದ್ದು, ರಾಷ್ಟ್ರಕೂಟರ 3ನೇ ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ಕನ್ನಡ ಶಾಸನ. ಇವೆಲ್ಲ ಪ್ರಾಚೀನ ಶಾಸನಗಳು. ಇದಾದಮೇಲೆ ಇನ್ನೂ ಅನೇಕ ಶಾಸನಗಳು ಸಿಕ್ಕಿದ್ದಾವೆ, ಆದರೆ ಕನ್ನಡದ ಕುರುಹುಗಳನ್ನು ತೋರಿಸುವಂತಹ ಪ್ರಮುಖವಾಗಿರುವಂತಹ ಶಾಸನಗಳು ಇವೆಲ್ಲ. ಓಕೆನಾ. ಶಾಸನಗಳನ್ನು ಕಣ್ಮುಚ್ಕೊಂಡು ನಂಬೋದು. ಅದಕ್ಕೆ ಶಿವಾನಂದ ಅವರು ಹೇಳ್ತಾರೆ, ಸಂಶೋಧಕರಿಗೆ ಶಾಸನಗಳು ಅತ್ಯಂತ ಪ್ರಾಮಾಣಿಕವಾಗಿರುವಂತಹ ಶುದ್ಧವಾದ ನಿಚ್ಚಳವಾದ ಕಣ್ಣುಗಳಿದ್ದಂತೆ ಅಂತ ಹೇಳ್ತಾರೆ. ಇಷ್ಟೊತ್ತು ತಿಳ್ಕೊಂಡಿದ್ದು ಒಂದು ಅಂದಾಜಿನಲ್ಲಿ ನಾವು ಇರಬಹುದು, ನಮ್ಮ ಕನ್ನಡ ಭಾಷೆ ಅಲ್ಲಿಂದ ಇರ್ಬೋದು, ಇಲ್ಲಿಂದ ಇರ್ಬೋದು, ಸಾಹಿತ್ಯ ಚರಿತ್ರೆ ಇಲ್ಲಿಂದ ಸೃಷ್ಟಿಯಾಗಿರ್ಬೋದು ಅಂತ ಗೆಸ್ ಮಾಡ್ಬೋದು, ಹೌದು ಅಂತ ಊಹೆ. ಆದರೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರುವಂಥ ಆಧಾರಗಳನ್ನು ಗಮನಿಸಿದಾಗ ಖಡಾಖಂಡಿತವಾಗಿ ಹೇಳ್ಬೋದು, ಡೆಫಿನೆಟ್ಲಿ ಕವಿರಾಜ ಮಾರ್ಗಕ್ಕೂ ಹಿಂದೆಯೇ, ಪಂಪನಿಗೂ ಹಿಂದೆಯೇ ನಮ್ಮ ಕನ್ನಡ ಸಾಹಿತ್ಯ ಸಮೃದ್ಧವಾಗಿತ್ತು. ಕವಿಗಳು ಕೂಡ ಸಮರ್ಥವಾಗಿರುವಂಥ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ದುರಾದೃಷ್ಟವಶಾತ್ ಆ ಕಾವ್ಯಗಳು ನಮಗೆ ಸಿಕ್ಕಿಲ್ಲ ಅನ್ನೋದನ್ನು ನಂಬಬಹುದು. ಇಷ್ಟೊತ್ತು ತಿಳ್ಕೊಂಡಿರೋಂಥ ಎಲ್ಲ ಮಾಹಿತಿಗೂ ಒಂದು ಆಸರೆಗೋಲಾಗಿ ಬೆಂಬಲವಾಗಿ ನಿಂತ್ಕೊಳ್ಳೋದೇ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗದಲ್ಲಿ ಯಾವೆಲ್ಲ ಆಧಾರಾಂಶಗಳು ಸಿಗ್ತವೆ ಅಂತ ನೋಡೋದಾದರೆ, ಇದೊಂದು ಲಾಕ್ಷಣಿಕ ಗ್ರಂಥ, ಅಲಂಕಾರ ಗ್ರಂಥ, ಬಹಳ ಪ್ರಾಚೀನವಾಗಿರುವಂಥ ಗ್ರಂಥ ಅಂತೆಲ್ಲ ಗೊತ್ತಿದೆ. ದಂಡಿಯ ಕಾವ್ಯಾದರ್ಶದ ಅನುವಾದ, ಸ್ವತಂತ್ರ ಅನುವಾದ, ತದ್ರೂಪ ಅನುವಾದ ಅಲ್ಲ, ಸ್ವತಂತ್ರ ಅನುವಾದ. ಕನ್ನಡದ ನಾಡು ನುಡಿಗಳ ಸ್ವರೂಪ, ಸಾಹಿತ್ಯದ ಸ್ಥಿತಿ, ಕವಿಗಳಿಗೆ ರಾಜಮಾರ್ಗವನ್ನು ತೋರಿಸುವಂತಹ ಪ್ರಮಾಣ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಒಂದು ಕೃತಿ. ಏನಿದೆ ಇದರಲ್ಲಿ ಅಂದರೆ ನೋಡಿ, ಕನ್ನಡ ಕಬ್ಬಂಗಳೊಳ್ ಗದ್ಯ ಪದ್ಯ ಸಮ್ಮಿಶ್ರ ಕಾವ್ಯವನ್ನು ಗದ್ಯಕಥಾ ಅನ್ನೋ ಹೆಸರಿನಿಂದ ಚಿರಂತನಾಚಾರ್ಯರು ಕರೆದಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಕವಿರಾಜ ಮಾರ್ಗಕಾರ. ಅಂದರೆ ಕವಿರಾಜ ಮಾರ್ಗಕ್ಕೂ ಹಿಂದೆ ರಚನೆಯಾಗಿರುವಂತಹ ಕನ್ನಡ ಕಾವ್ಯಗಳಲ್ಲಿ ಗದ್ಯ ಪದ್ಯ ಸಮ್ಮಿಶ್ರ ಕಾವ್ಯವನ್ನು ಗದ್ಯಕಥಾ ಅನ್ನೋ ಸ್ವರೂಪದಲ್ಲಿ ಗುರುತಿಸ್ತಾ ಇದ್ರು ಅಂತ ಅರ್ಥ. ಇವಾಗ ನಾವು ವಚನಗಳು, ತ್ರಿಪದಿಗಳು, ದಾಸ ಸಾಹಿತ್ಯ,
ಈ ಥರ ನೋಡ್ತೀವಲ್ಲ, ಆ ಥರ ಆವಾಗ ಗದ್ಯ ಕಥಾ ಸ್ವರೂಪ ಅಂತಲೇ ಇತ್ತು ಅಂತ ಚಿರಂತನಾಚಾರ್ಯರು ಕರೆದಿದ್ದಾರಂತೆ. ಚತ್ತಾಣ ಬೆದಂಡೆ ಅನ್ನೋ ಕಾವ್ಯ ಪ್ರಕಾರಗಳ ಉಲ್ಲೇಖವೂ ಕೂಡ ಇದರಲ್ಲಿ ಇದೆ. ಪೂರ್ವಾಚಾರ್ಯರ್ ಪುರಾಣ ಕವಿಗಳ್ ಅಂತ ಇಲ್ಲಿ ಉಲ್ಲೇಖ ಇದೆ. ಅಂದರೆ ಕವಿರಾಜ ಮಾರ್ಗಕ್ಕೂ ಹಿಂದೆ ಅವರ ಪೂರ್ವಾಚಾರ್ಯರು ಅಂದರೆ ತುಂಬ ಸುಂದರವಾಗಿ ಕಾವ್ಯವನ್ನು ಕಟ್ಕೊಡುವಂತಹ ಕವಿಗಳಿದ್ರು ಅಂತ ಈ ಕೃತಿಯಲ್ಲಿ ಉಲ್ಲೇಖ ಮಾಡ್ಕೊಂಡಿರೋವಂಥದ್ದು. ಯತಿಯನ್ನು ಮೀರಿ ಖಂಡಪ್ರಾಸ ಅನ್ನೋದು ಕನ್ನಡಕ್ಕೆ ಅತಿಶಯವನ್ನು ಉಂಟು ಮಾಡ್ತದೆ ಅನ್ನೋದನ್ನು ಎತ್ತಿ ಹಿಡಿದಂತಹ ವಿಮರ್ಶಾಚಾರ್ಯರು ಕೂಡ ಅವರಾಗಿದ್ದರು. ಇನ್ನೊಂದು ಲೈನ್ ಗಮನಿಸಿ, ಪಳಗನ್ನಡವನ್ನು ಪೊಲಗೆಡಿಸಿ ನುಡಿಯುವರು. ಇದನ್ನು ಗಮನಿಸಿದಾಗ ಪಳಗನ್ನಡ ಅಂದರೆ ಹಳಗನ್ನಡ ಕವಿರಾಜ ಮಾರ್ಗಕ್ಕೂ ಹಿಂದೆಯೇ ನಮ್ಮ ಕನ್ನಡ ಭಾಷೆಯಲ್ಲಿ ಇತ್ತು ಅಂತ ನಾವು ಗುರುತಿಸ್ಬೋದಲ್ವಾ, ರೈಟ್. ಹಾಗೆ ನಮ್ಮ ಕರ್ನಾಟಕದ ಭೌಗೋಳಿಕ ವಿಚಾರವಾಗಿ ಈ ಒಂದು ಕೃತಿಯಲ್ಲಿ ಮಾತಾಡಿದ್ದಾರೆ. ಕನ್ನಡಿಗರ ಗುಣ ಸ್ವಭಾವವನ್ನು ಕುರಿತು ಹೇಳಿದ್ದಾರೆ. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ನಮ್ಮ ಕನ್ನಡ ನಾಡಿನ ಜನರು, ಇದು ಜಾನಪದ ಸಾಹಿತ್ಯವನ್ನು ಕುರಿತು ಹೇಳುವಂಥದ್ದಾದರೂ ಕೂಡ ಕವಿರಾಜ ಮಾರ್ಗಕ್ಕೂ ಹಿಂದಿನ ಜನರು, ಕವಿಗಳು ಏನು ಓದಿಲ್ಲ ಅಂದ್ರೂ ಸಾಹಿತ್ಯ ಸೃಷ್ಟಿಯನ್ನು ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಗಳಿಸ್ಕೊಂಡಿದ್ರು ಅನ್ನೋದನ್ನು ನಮಗೆ ಈ ಲೈನ್ ಹೇಳುತ್ತೆ. ಇಟ್ ಮೀನ್ಸ್ ಆವಾಗ ತುಂಬ ಚೆನ್ನಾಗಿರುವಂತಹ ಸಾಹಿತ್ಯವನ್ನು ರಚನೆ ಮಾಡ್ತಾಯಿದ್ರು ಅಂತ ಅರ್ಥ. ಇದೇ ಕೃತಿಯಲ್ಲಿ ಕವಿಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಗದ್ಯ ಕವಿಗಳು, ಪದ್ಯಕಾರರು ಅಂತ. ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ, ಪರಮಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ. ನಾನು ಇದನ್ನು ಪಂಪ ಪೂರ್ವಯುಗ ಕವಿಗಳು ಮಾತಾಡ್ತೀನಲ್ವ, ಆವಾಗಲೇ ಹೇಳ್ಬಿಡ್ತೀನಿ. ಇವಾಗ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಫೈನಲ್ ಆಗಿ ಇತರೆ ಗ್ರಂಥದ ಆಧಾರಗಳು, ನಮ್ಮ ಕನ್ನಡ ಪ್ರಾಚೀನತೆ, ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇತರೆ ಗ್ರಂಥಗಳ ಆಧಾರಗಳನ್ನು ಪರಿಶೀಲಿಸಿದಾಗ ನಮಗೆ ಕಾಣಸಿಗೋದೆ ಆದಿಕವಿ ಪಂಪ ಬರೆದಿರುವಂತಹ 2 ಕೃತಿಗಳು, ಆದಿಪುರಾಣ ಮತ್ತು ಪಂಪ ಭಾರತ. ನೋಡಿ, ಈ ಪಂಪ ಭಾರತದಲ್ಲಿ ಮುಂದಿನ ಕಬ್ಬ ಮನೆಲ್ಲ ಮನೆಕ್ಕಿ ಮೆಟ್ಟಿದವು ಸಮಸ್ತ ಭಾರತಮಂ ಆದಿಪುರಾಣಂ ಮಹಾಪ್ರಬಂಧಮಂ ಅಂತ ಇದೆ. ಅಂದರೆ ಇವರಿಗಿಂತ ಹಿಂದೆ ಸಮೃದ್ಧವಾಗಿರುವಂತಹ ಕೃತಿಗಳ ರಚನೆ ಆಗಿದ್ರೂ ಕೂಡ ಆ ಎಲ್ಲ ಕಾವ್ಯಗಳನ್ನು ಮೀರಿಸುವಂತಹ ಕೃತಿಗಳನ್ನು ನಾನು ಬರೆದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಪಂಪ ಮಹಾಕವಿ. ಪೂರ್ವದ ಕವಿಗಳನ್ನು ನೆನೆದುಕೊಂಡು ಈ ಒಂದು ಮಾತನ್ನು ಹೇಳಿರುವಂಥದ್ದು. ಹಾಗೆ ಇನ್ನೊಂದು ನೋಡಿ, ಕತೆ ಪಿರಿದಾದೊಡಂ ಕತೆ ಮೇಯ್ಗಿಡಲಿಯದೆ ಸಮಸ್ತ ಭಾರತ ಮನಪೂರ್ವಮಾಗೇಸಲೆ ಪೇಳ್ದ ಕವೀಶ್ವರರಿಲ್ಲ. ನೋಡಿ, ಈ ಮಾತು ಏನು ಹೇಳ್ತಿದೆ ಅಂದರೆ, ಸಮಸ್ತ ಭಾರತವನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಥರ ಯಾರು ಹೇಳಿಲ್ಲ, ಈ ಹಿಂದಿನ ಕವಿಗಳು ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ, ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಈ ಮಾತಲ್ಲೇ ನಮಗೆ ಗೊತ್ತಾಗ್ತಿದೆ ಪಂಪ ಭಾರತಕ್ಕೂ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟಿರುವಂತಹ ಇದನ್ನೇ ಹೋಲುವಂಥ ಅನೇಕ ಕೃತಿಗಳ ರಚನೆ ಆಗಿರಬೇಕು. ಅದನ್ನು ಗಮನದಲ್ಲಿಟ್ಕೊಂಡು ಪಂಪ ಮಹಾಕವಿ ಈ ಸಾಲನ್ನು ಹೇಳಿರಬೇಕು ಅಂತ ಗೊತ್ತಾಗ್ತಿದೆ. ಇನ್ನು ಇದ್ರ ಜೊತೆಗೆ ದುರ್ವಿನೀತ, ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಸೈಂಗೊಟ್ಟಿ ಶಿವಮಾರ, ಅಸಗ, ಗುಣನಂದಿ, ಗುಣವರ್ಮ, ಶಿವಕೋಟಾಚಾರ್ಯ ಇವರೆಲ್ಲ ಕೃತಿಗಳನ್ನು ಇಲ್ಲಿ ಉಲ್ಲೇಖ ಮಾಡ್ಕೊಬೋದು. ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಾಚೀನತೆಗೆ ಇವೆಲ್ಲವನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಓದ್ಕೊಬೇಕಾಗುತ್ತೆ. ಓಕೆನಾ? ಇದಿಷ್ಟು ನಮ್ಮ ಕನ್ನಡ ಸಾಹಿತ್ಯದ ಪೂರ್ವ ಪೀಠಿಕೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಎಲ್ಲಿಂದ ಆರಂಭ ಆಯಿತು, ಅದರ ಕುರುಹುಗಳೇನು ಅನ್ನೋದಕ್ಕೆ ಈ ಎಲ್ಲ ಆಧಾರ ಮತ್ತು ಪ್ರಮಾಣಗಳನ್ನು ನೋಡಿದಾಗ ನಮ್ಮ ಕನ್ನಡ ನುಡಿ ಕ್ರಿಸ್ತಪೂರ್ವ 300 ವರ್ಷಗಳಿಗಿಂತ ಹಿಂದೆ ಇದ್ದಿರಬೇಕು ಅಂತ ಗೊತ್ತಾಗುತ್ತೆ. ಹಾಗೆ ಕನ್ನಡ ಸಾಹಿತ್ಯ ಕ್ರಿಸ್ತಶಕ 150 ವರ್ಷದಷ್ಟು ಹಿಂದೆ ಇದ್ದಿರಬೇಕು ಅಂತ ತಿಳ್ಕೊಬೋದು. ಈ ಎಲ್ಲ ಅಂಶಗಳು ಕನ್ನಡ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆಗೆ ಅಡಿಗಲ್ಲು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವಾಗ ನಾವು ಪಂಪ ಯುಗದಿಂದ ಮುಂದಕ್ಕೆ, ಪಂಪನ ನಂತರದ ಎಲ್ಲ ಕವಿಗಳ ಬಗ್ಗೆನೂ ನಮಗೆ ಸಂಪೂರ್ಣ ಅಲ್ಲದೆ ಹೋದ್ರೂ 90% ಎಲ್ಲ ದಾಖಲೆಗಳು ಗೊತ್ತಿದೆ. ಕೃತಿಗಳು ಕೂಡ ಸಿಕ್ಕಿದ್ದಾವೆ, ಎಲ್ಲೋ ಒಂದೊಂದು ಸಿಕ್ಕಿಲ್ಲ ಅಷ್ಟೇ. ಆದರೆ ಇವಾಗ ಲಕ್ಷ್ಮೀಶ ಕವಿ ಜೈಮಿನಿ ಭಾರತ ಬರೆದಿದ್ದಾರೆ, ಕುಮಾರವ್ಯಾಸ ಭಾರತ ಬರೆದಿದ್ದಾರೆ, ಜನ್ನಕವಿ ಯಶೋಧರ ಚರಿತೆ ಬರೆದಿದ್ದಾರೆ. ಈ ಥರ ನಮಗೆಲ್ಲ ಗೊತ್ತಿದೆ ಅಲ್ವಾ? ಹಾಗಾಗಿ ಪಂಪನ ನಂತರದ ಎಲ್ಲ ಕವಿಗಳು ಕೂಡ ನಮಗೆ ಗೊತ್ತಿದ್ದಾರೆ. ಪಂಪನ ಹಿಂದಿನ ಕವಿಗಳು ನಮಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಚರಿತ್ರೆಯನ್ನು ಸಂಶೋಧನೆ ಮಾಡಬೇಕಾದ್ರೆ, ಎಲ್ಲಿಂದ ಆರಂಭ ಆಯಿತು ಅಂತ ಸಂಶೋಧನೆ ಮಾಡಬೇಕಾದ್ರೆ ಅನೇಕ ಕವಿಗಳು ಅನೇಕ ರೀತಿಯ ಕೃತಿಗಳನ್ನು, ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಕೃತಿಗಳನ್ನ ಬರೀತಾರೆ. ಅದು ಆರಂಭದಿಂದ ಇತ್ತೀಚಿನವರೆಗೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಹೊಸಗನ್ನಡ ಕಾಲಘಟ್ಟದವರೆಗೆ. ಇದನ್ನು ಯಾವ ರೀತಿ ಅಧ್ಯಯನ ಮಾಡ್ಕೊಬೇಕು? ಕಷ್ಟ ಆಗುತ್ತೆ ಅಲ್ವಾ? ಎಲ್ಲಿಂದ ಯಾವ ಕಾಲಘಟ್ಟದವರೆಗೆ ಯಾವ ಭಾಷೆ ಬಳಕೆಯಾಗಿತ್ತು, ಭಾಷೆಯಲ್ಲೂ ಕೂಡ ವಿಭಿನ್ನತೆಯನ್ನು ಕಾಣ್ತೀವಿ, ಮತದಲ್ಲೂ ಕೂಡ ವಿಭಿನ್ನತೆಯನ್ನು ಕಾಣ್ತೀವಿ, ಅವರ ಆಲೋಚನೆಗಳು ಕೂಡ ವಿಭಿನ್ನವಾಗಿತ್ತಲ್ವಾ? ಸೊ ಹಾಗಾಗಿ ನಮ್ಮ ಭಾಷಾ ತಜ್ಞರು, ವಿದ್ವಾಂಸರು ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಅಂತಲೇ
ಕೆಲವೊಂದಿಷ್ಟು ವಿಂಗಡಣೆ ಮಾಡಿ ಕೊಡ್ತಾರೆ. ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಮುಖ್ಯ ಆಗುತ್ತೆ. ಮೊದಲಿಗೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರುವಂತಹ ಕೃತಿಗಳು ಯಾವ್ಯಾವುದು ಮುಖ್ಯವಾದದ್ದು ಅಂದರೆ ಕಿಟೆಲ್ ಅವರ ಕನ್ನಡ ಇಂಗ್ಲಿಷ್ ಬೃಹತ್ ಕೋಶ, ಆ್ಯನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್ ಇದೊಂದು ಲೇಖನ. ನೆಕ್ಸ್ಟ್ BL ರೈಸ್ ಅವರು ಮೈಸೂರು ಗೆಜೆಟೇರಿಯರ್, ಮೈಸೂರು ಕೂರ್ಗ್ ಫ್ರಮ್ ಇನ್ಸ್ಕ್ರಿಪ್ಷನ್, ನಾಗವರ್ಮನ ಕರ್ನಾಟಕ ಭಾಷಾಭೂಷಣ, ಶಬ್ದಾನುಶಾಸನ ಈ ಒಂದು ಕೃತಿಗಳ ಸಂಪಾದನೆಯನ್ನು BL ರೈಸ್ ಮಾಡಿದ್ದಾರೆ. ಇದರ ಪ್ರಸ್ತಾವನೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತು ಬರ್ಕೊಂಡಿದ್ದಾರೆ BL ರೈಸ್ ಅವರು. ಇನ್ನು R ನರಸಿಂಹಾಚಾರ್ ಅವರು ಬರೆದಿರುವಂತಹ ಕವಿಚರಿತೆ 3 ಸಂಪುಟಗಳಲ್ಲಿ ಹೊರತಂದಿದ್ದಾರೆ. ಕ್ರಮವಾಗಿ 1907, 1919, 1929ರಲ್ಲಿ ಈ ಕವಿಚರಿತೆ ಪ್ರಕಟ ಆಗಿರುವಂಥದ್ದು. ಈ ಇಸ್ವಿಗಳನ್ನ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ EP ರೈಸ್ ಅವರು ಎ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್ ಅನ್ನೋ ಕೃತಿಯನ್ನು ಬರೀತಾರೆ. BM ಶ್ರೀಕಂಠಯ್ಯ ಅವರು ಕನ್ನಡ ಕೈಪಿಡಿ 2 ಸಂಪುಟಗಳಲ್ಲಿ ಹೊರತಗೊಂಡಿದ್ದಾರೆ. G ವೆಂಕಟಸುಬ್ಬಯ್ಯ ಅವರು ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಅತ್ಯಂತ ಜನಪ್ರಿಯವಾಗಿರುವಂಥ ಕೃತಿ ಇದು. ಈಗಲೂ ಕೂಡ ನಾನು ಏನು ಮಾಹಿತಿ ಹೇಳ್ತಾ ಇದ್ದೀನಲ್ವಾ, ಆಲ್ಮೋಸ್ಟ್ 90% ಈ ಒಂದು ಬುಕ್ಕಲ್ಲಿರುವಂತಹ ಮಾಹಿತಿನೇ. ನೆಕ್ಸ್ಟ್ M ಮರಿಯಪ್ಪ ಭಟ್ ಅವರು ಬರೆದಿರುವಂತಹ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ, ತಸು ಶಾಮರಾಯರು ಬರೆದಿರುವಂತಹ ಜನಪ್ರಿಯ ಕನ್ನಡ ಸಾಹಿತ್ಯ ಚರಿತ್ರೆ, ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವಂತಹ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ, ಕೀರ್ತಿನಾಥ ಕುರ್ತಕೋಟಿಯವರ ಕನ್ನಡ ಸಾಹಿತ್ಯ ಸಂಗಾತಿ. ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ವಿದ್ವಾಂಸರು ಅನೇಕ ರೀತಿಯ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ. ಸದ್ಯಕ್ಕೆ ಇಷ್ಟು ಸಾಕು. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಆಗಲೇ ಹೇಳ್ದಂಗೆ ನಮ್ಮ ವಿದ್ವಾಂಸರು ಸಂಪೂರ್ಣ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಿ ಅವ್ರು ಅರ್ಥ ಮಾಡಿಕೊಂಡು ಓದುಗ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲ ಆಗಬಾರ್ದು ಸಾಹಿತ್ಯ ಅಧ್ಯಯನ ಮಾಡಬೇಕಾದ್ರೆ ಅಂತ ಕೆಲವೊಂದಿಷ್ಟು ವಿಂಗಡಣೆಯನ್ನು ಮಾಡಿ ಆ ಕೃತಿಗಳನ್ನು ಆಯಾ ವಿಂಗಡಣೆಗೆ ಸೇರಿಸ್ತಾರೆ. ಅದಕ್ಕೆ ನಮಗೆ ಈ ವಿಂಗಡನಾವಾರು ಕ್ರಮಗಳಲ್ಲೇ ಅಧ್ಯಯನ ಮಾಡಿ ಅಂತ ಎಲ್ಲರೂ ರೆಕಮೆಂಡ್ ಮಾಡುವಂಥದ್ದು. ಈಗ ವಿಂಗಡಣಾ ಕ್ರಮಗಳು ಯಾವ್ಯಾವುದಂತ ನೋಡೋದಾದರೆ, ಮೊದಲನೇದಾಗಿ R ನರಸಿಂಹಾಚಾರ್ ಅವರು ಮತಪರವಾಗಿರುವಂಥ ವಿವೇಚನೆಯನ್ನು ತಲೆಯಲ್ಲಿಟ್ಕೊಂಡು ಅವರು ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಒಂದು 3 ವಿಭಾಗ ಕ್ರಮವನ್ನು ಕೊಡ್ತಾರೆ. ಮೊದಲನೇದು ಜೈನ ಯುಗ, 2 ವೀರಶೈವ ಯುಗ, 3 ವೈಷ್ಣವ ಯುಗ ಅಂತ ಕರೆದ್ರು. ಅವರು ಸಂಶೋಧನೆ ಮಾಡಿ ಸಿಕ್ಕಿರುವಂತಹ ಕೃತಿಗಳನ್ನು ಯಾವುದು ವಿಭಾಗ ಕ್ರಮಕ್ಕೆ ಸೇರಿಸ್ತಾರೆ ಅಂದರೆ ಜೈನ ಯುಗ, ವೀರಶೈವ ಯುಗ, ವೈಷ್ಣವ ಯುಗ ಈ ಒಂದು ಕಾಲಘಟ್ಟದಲ್ಲಿ ಕೃತಿಗಳು ರಚನೆ ಆಗಿದ್ದಾವೆ ಅಂತ R ನರಸಿಂಹಾಚಾರ್ ಅವರು ಕವಿಚರಿತೆ ಅನ್ನೋ ಕೃತಿಯಲ್ಲಿ ಹೇಳಿದ್ರು. ಇನ್ನು ಕಿಟೆಲ್ ಅವರು ಮತ ಹಾಗೆ ಭಾಷಾ ದೃಷ್ಟಿಯಿಂದ 3 ವಿಭಾಗೀಯ ಕ್ರಮವನ್ನು ಹೇಳ್ತಾರೆ. ಒಂದು ಮತಪರವಾಗಿ ಅಂದರೆ ಜೈನ ಯುಗ ಅಂತ ಹೇಳಿದ್ರು. ಜೈನ ಯುಗದಲ್ಲಿ ಹಳಗನ್ನಡ ಅಂತ, ವೀರಶೈವ ಯುಗದಲ್ಲಿ ನಡುಗನ್ನಡ ಕಾಲಘಟ್ಟ, ಬ್ರಾಹ್ಮಣ ಮತ್ತು ವೈಷ್ಣವ ಯುಗದಲ್ಲಿ ಹೊಸಗನ್ನಡ ಯುಗ ಅಂತ ಕರೀತಾರೆ ಕಿಟೆಲ್ ಅವರು. ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಇವರು ಕೊಟ್ಟಿರುವಂತಹ ವಿಭಾಗ ಕ್ರಮ. ಇನ್ನು MA ದೊರೆಸ್ವಾಮಿ ಅಯ್ಯಂಗಾರ್ ಅವರು ಭಾಷಾ ದೃಷ್ಟಿಯಿಂದ 5 ರೀತಿಯ ವಿಭಾಗ ಕ್ರಮಗಳನ್ನು ಕೊಡ್ತಾರೆ. ಪೂರ್ವದ ಹಳಗನ್ನಡ ಕಾಲ, ಹಳಗನ್ನಡ ಕಾಲ, ಮಧ್ಯ ಕನ್ನಡ ಕಾಲ, ಹೊಸಗನ್ನಡ ಕಾಲ ಮತ್ತು ನವಗನ್ನಡ ಕಾಲ ಅಂತ ಹೇಳ್ತಾರೆ. ಇಲ್ಲಿ ಸ್ಲೈಡಲ್ಲಿ ಹಾಕಿದ್ದೀನಿ ನೋಡಿ, ಸುಮಾರು 9 ರೀತಿಯ ವಿಭಾಗೀಯ ಕ್ರಮವನ್ನು 9 ವಿದ್ವಾಂಸರು ಹೇಳಿರುವಂಥದ್ದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಮುಖ್ಯವಾಗಿ ಇಲ್ಲಿ ರಂಶ್ರೀ ಮುಗುಳಿಯವರು ಹೇಳಿರುವಂಥದ್ದನ್ನು ಗಮನಿಸಿ. ಮತ ಮತ್ತು ಕಾಲ ಎರಡನ್ನೂ ಗಮನದಲ್ಲಿಟ್ಕೊಂಡು ರಂಶ್ರೀ ಮುಗುಳಿಯವರು ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅಂತ ಹೇಳ್ತಾರೆ. ಹಾಗೆ ತಸು ಶಾಮರಾಯರ ವಿಭಾಗೀಯ ಕ್ರಮವನ್ನು ಒಂದು ಸ್ವಲ್ಪ ನೋಡ್ಬಿಡಿ. ಪಂಪ ಪೂರ್ವಯುಗ, ಪಂಪಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ ಅಂತ ಹೇಳ್ತಾರೆ. ಇದೇ ವಿಭಾಗೀಯ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಎಲ್ಲ ಕವಿಗಳು ಕೃತಿಗಳನ್ನು ರಚನೆ ಮಾಡಿರುವಂಥದ್ದು. ಸಾಹಿತ್ಯ ಚರಿತ್ರಕಾರರು ಕೂಡ ಇದೇ ಥರ ವಿಭಾಗೀಯ ಕ್ರಮಗಳನ್ನೇ ಅನುಸರಿಸಿಕೊಂಡು ಕೃತಿಗಳನ್ನು ಬರೆದಿದ್ದಾರೆ. ಈ ಮೂಲಕ ಓದ್ಕೊಳ್ಳೋದಾದರೆ ಸಾಹಿತ್ಯ ಚರಿತ್ರೆಯ ಆರಂಭಿಕ ಘಟ್ಟನೆ ಅಂಧಕಾರ ಯುಗ ಅಥವಾ ಪಂಪ ಪೂರ್ವ ಯುಗ. ಇದ್ರ ಬಗ್ಗೆ ನಾವು ಇವಾಗ ತಿಳ್ಕೊಬೇಕಾಗುತ್ತೆ. ಪಂಪ ಪೂರ್ವ ಯುಗದಲ್ಲಿ ಯಾವೆಲ್ಲ ಕವಿಗಳಿದ್ರು? ಕವಿರಾಜ ಮಾರ್ಗದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಗದ್ಯಕಾರರಾಗಿರುವಂತಹ ವಿಮಲೋದಯ ನಾಗಾರ್ಜುನ ಜಯಬಂಧು ದುರ್ವಿನೀತ, ಪದ್ಯಕಾರರಾಗಿರುವಂತಹ ಪರಮಶ್ರೀ ವಿಜಯ, ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಇವರು ಪಂಪ ಪೂರ್ವಯುಗದ ಕವಿಗಳು ಅಂತ ನಾವು ಖಡಾಖಂಡಿತವಾಗಿ ಹೇಳ್ಬೋದು. ಯಾಕಂದರೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರೋ ಕಾರಣದಿಂದ. ಇವರನ್ನು ಹೊರತಾಗಿ ಶ್ರೀ ವಿಜಯ, ಕವಿರಾಜ ಮಾರ್ಗ ಬರೆದಿರುವಂತಹ ಶ್ರೀ ವಿಜಯ, ಹಾಗೆ ವಡ್ಡಾರದನೆ ಬರೆದಿರುವಂತಹ ಶಿವಕೋಟ್ಯಾಚಾರ್ಯ ಇವ್ರು ನಮಗೆ ಗೊತ್ತಿದ್ದಾರೆ. ಇವ್ರನ್ನ ನಾವು ಪಂಪ ಪೂರ್ವಯುಗದ ಕವಿಗಳು ಅಂತ ಗುರುತಿಸ್ಬೋದು. ಇವರಿಷ್ಟೇನಾ ಅಂತಂದರೆ ಇಲ್ಲ. ಸರಿಸುಮಾರು ಪಂಪ ಪೂರ್ವಯುಗದಲ್ಲಿ ಸುಮಾರು ಒಂದು 9 ಜನ ಕವಿಗಳು ಬರ್ತಾರೆ. ಮಾಹಿತಿ ಇರುವಂತಹ ಕವಿಗಳ ಬಗ್ಗೆ ಹೇಳ್ತಾ ಇರೋವಂಥದ್ದು. ಯಾಕಂದರೆ ಏನು ಮಾಹಿತಿನೇ ಇರದಲೇ ಬರೀ ಹೆಸರಿಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಅಟ್ಲೀಸ್ಟ್ ಅವ್ರ ಕೃತಿನೂ ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ಇವರು ಪಂಪ ಪೂರ್ವಯುಗದ ಕವಿಗಳು ಅಂತ ನಾವು ನಂಬಬಹುದು. ಅಥವಾ ಬೇರೆ ಕೃತಿಯಲ್ಲಾದರೂ ಇವ್ರ ಹೆಸರು ಉಲ್ಲೇಖ ಆಗಿರಬೇಕು, ಇವರು ಪಂಪ ಪೂರ್ವಯುಗದಲ್ಲಿ ಇದ್ದವರು ಅಂತ ಉಲ್ಲೇಖ ಆಗಿದ್ರೆ ನಂಬೋದಲ್ವಾ. ಸರಿ, ನಾನು ಹಳೆ ವಿಡಿಯೋದಲ್ಲಿ ಪಂಪ ಪೂರ್ವಯುಗದ ಕವಿಗಳನ್ನು ನೆನಪಲ್ಲಿಟ್ಕೊಳ್ಳೋದಕ್ಕೆ, ಅದು ಕಾಲಾನುಕ್ರಮದಲ್ಲೇ ನೆನಪಲ್ಲಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ.
ಅದು ಯಾವುದದು ಅಂತಂದರೆ, ದುರ್ವೆ ತುಂಬಲು ಶ್ಯಾಮ ಸೈಂಗೊಟ್ಟಿಗೆ ರಾಜಮಾರ್ಗದಲ್ಲಿ ಹೋಗಬೇಕಾಗಿತ್ತು, ಅಸಗನ್ ಮಾತು ಕೇಳಿ ಗುಣವರ್ಮನ ಕೋಟೆ ನೋಡಕ್ಕೆ ಹೋದ. ದುರ್ವೆ ತುಂಬಲು ಶ್ಯಾಮ ಸೈಂಗೊಟ್ಟಿಗೆ ರಾಜಮಾರ್ಗದಲ್ಲಿ ಹೋಗಬೇಕಾಗಿತ್ತು, ಅಸಗನ್ ಮಾತು ಕೇಳಿ ಗುಣವರ್ಮನ ಕೋಟೆ ನೋಡಕ್ಕೆ ಹೋದ. ನೋಡಿ, ಇದು ಪಂಪ ಪೂರ್ವಯುಗದ 9 ಜನ ಕವಿಗಳ ಕಾಲಾನುಕ್ರಮದಲ್ಲಿ ಹೇಳಿದ್ದೀನಿ. ದುರ್ವೆ ಅಂದರೆ ದುರ್ವಿನೀತ, ಸುಮಾರು 600 ಇವ್ರ ಕಾಲಘಟ್ಟ, ಫಸ್ಟಿಗೆ ಅವರೇ ಬರೋದು. ಅದಾದಮೇಲೆ ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಸೈಂಗೊಟ್ಟಿ ಶಿವಮಾರ, ರಾಜಮಾರ್ಗ ಅಂದರೆ ಕವಿರಾಜ ಮಾರ್ಗ ಬರೆದಿರೋವಂಥದ್ದು ಶ್ರೀ ವಿಜಯ ಗೊತ್ತಾಗುತ್ತೆ. ಅಸಗ ಆ ಹೆಸರು ಹಾಗೆ ತೊಗೊಂಡಿದ್ದೀನಿ. ಗುಣವರ್ಮ, ಫಸ್ಟಿಗೆ ಗುಣ ನಂದಿ ಬರುತ್ತೆ, ಆಮೇಲೆ ಗುಣವರ್ಮ ಬರ್ತಾರೆ, ಹಾಗಾಗಿ ಗುಣವರ್ಮ ಎರಡು ಸೇರಿಸಿ ಗುಣವರ್ಮ ಅಂತ ತೊಗೊಂಡಿದ್ದೀನಿ. ಕೋಟೆ ಅಂದರೆ ಶಿವಕೋಟ್ಯಾಚಾರ್ಯ. ಒಟ್ಟು 9 ಜನ ಕವಿಗಳು ಕಾಲಾನುಕ್ರಮದಲ್ಲಿ. ಇದಾದಮೇಲೆ ಕವಿರಾಜ ಮಾರ್ಗದಲ್ಲೇ ಉಲ್ಲೇಖ ಆಗಿರುವಂತಹ ವಿಮಲೋದಯ, ನಾಗಾರ್ಜುನ, ಜಯಬಂಧು, ಕವೀಶ್ವರ, ಪಂಡಿತ ಛತ್ರ, ಲೋಕಪಾಲ ಇವರನ್ನು ಆ್ಯಡ್ ಮಾಡಿಕೊಂಡ್ರೆ ಪಂಪ ಪೂರ್ವಯುಗದ ಕವಿಗಳು ನಮಗೆ ಲಿಸ್ಟ್ ಸಿಕ್ಕುತ್ತೆ. ಈ ಕವಿಗಳ ಬಗ್ಗೆ ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.